ರವಿ ಡಿ ಚನ್ನಣ್ಣರವರು ಕೂಡ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಬಗ್ಗೆ ರವಿ ಡಿ ಚನ್ನಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಈ ಪರ್ಫ್ಯೂಮ್ ಕೆಮಿಕಲ್ ನಿಂದ ಈ ಘಟನೆ ಆಗಿರಬಹುದು ಎಂಬ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಡಿಐಜಿ ರವಿ ಡಿ ಚನ್ನಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಗ್ನಿ ಅನಾಹುತದಲ್ಲಿ 3 ಮೃತದೇಹ ಸಿಕ್ಕಿದೆ ಎಂಬ ಹೇಳಿಕೆಯನ್ನ ರವಿ ಡಿ ಚನ್ನಣ್ಣ ಅವರು ಕೊಟ್ಟಿರುವಂತದ್ದು. ಬೆಂಕಿ ನಂದಿಸಿದ ಮೇಲೆ 3 ಮೃತದೇಹ ಸಿಕ್ಕಿದೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ಗಂಟೆ 16 ನಿಮಿಷಕ್ಕೆ ನಮ್ಮ ಫೈರ್ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬರ್ತದೆ ಈ ರೀತಿ ಅಗ್ನಿ ಅವಘಡದ ಕುರಿತಂತೆ. ಆವಾಗ ನಮ್ಮ ಜ್ಞಾನ ಭಾರತಿ ಮತ್ತು ರಾಜಾಜಿನಗರದಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿದಂತೆ 2 ಜನ RFOಗಳು ಮತ್ತು 10ಕ್ಕೂ ಹೆಚ್ಚು ಜನ ಸಿಬ್ಬಂದಿಯವರು ಇಲ್ಲಿ ಬಂದು ನೋಡಿದಾಗ ಎಲ್ಲ ಬೆಂಕಿ ನಂದನ ಮುಗಿಸಿದ ಮೇಲೆ 3 ಡೆಡ್ ಬಾಡಿಗಳು ಸಿಕ್ಕಿದೆ. ಪ್ರಾಥಮಿಕ ಸ್ಥಳೀಯ ಪೊಲೀಸ್ ತನಿಖೆ ಮತ್ತು ನಮ್ಮ ಮೇಲ್ನೋಟಕ್ಕೆ ಕಂಡು ಬರೋದೇನೆಂದರೆ ಇಲ್ಲಿ ಡೋವ್ ಕಂಪನಿ ಮತ್ತು ಕೆಲ ಸ್ಪ್ರೇ ಡಿಯೋಡ್ರಂಟ್ಗಳನ್ನು ಇಲ್ಲಿ ಒಂದು ಸ್ಕ್ರ್ಯಾಪ್ ಮಾಡ್ತಕ್ಕಂಥದ್ದು ಉಪಯೋಗ ಮಾಡಿದ್ದನ್ನು ಇನ್ನೊಂದು ರಿಫಿಲಿಂಗ್ ಇರಬಹುದ್ರ ಬಗ್ಗೆ ಇಲ್ಲಿ ಪ್ರಾಥಮಿಕ ಕೆಲ ಮಾಹಿತಿಗಳು ಇಲ್ಲಿ ದೊರಕಿದೆ. ಮೇ ಬಿ ಅದು ಪೊಲೀಸ್ ತನಿಖೆಯಿಂದ ಸಂಪೂರ್ಣ ವಿವರ ತಮಗೆ ಸಿಗುತ್ತೆ. ಇಥೈಲ್ ಆಲ್ಕೋಹಾಲ್ ಅಂತ ಒಂದು ಕೆಮಿಕಲ್ ಬಳಸ್ತಾರೆ ಇದಕ್ಕೆ ಡಿಯೋಡ್ರೆಂಟ್ ಮತ್ತು ಸ್ಪ್ರೇಗಳಲ್ಲಿ. ಅದರ ಕಂಪ್ರೆಷನ್ನಿಂದಾಗಿ ಬಹುಶಃ ಈ ಘಟನೆ ಆಗಿರ್ಬೋದು. ಈಗ FSL ಅಧಿಕಾರಿಗಳು ಮತ್ತು ಸೋಕೋ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಬಂದಿದ್ದಾರೆ. ಪೂರ್ಣ ತನಿಖೆಯಿಂದ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ 3 ಜನ ಮೃತದೇಹಗಳು ಸಿಕ್ಕಿದೆ. ಒಬ್ಬರಲ್ಲಿ ಅದರಲ್ಲಿ ಬಾಡಿ ಐಡೆಂಟಿಫೈ ಆಗಿದೆ ಸಲೀಮ್ ಅಂತ. ಇನ್ನು 5 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ವಿಕ್ಟೋರಿಯಾ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಸಂಪೂರ್ಣ ವಿವರವನ್ನು ಸ್ಥಳೀಯ ಪೊಲೀಸರು ಕೊಡ್ತಾರೆ. ಈಗ ಇದರ ಮಾಲೀಕರು ಯಾರು ಅನ್ನೋದನ್ನ ಮಾಹಿತಿಯನ್ನು ಸೈಟ್ ಮಾಲೀಕರು ತಗೊಂಡ್ರು ಇದನ್ನು ನಡೆಸ್ತಾ ಇದ್ರ. ಈ ಗಾಯಗೊಂಡವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಅವರೆಲ್ಲ ಚಿಕಿತ್ಸೆ ತುರ್ತುರಿಗ ಘಟಕದಲ್ಲಿ ಚಿಕಿತ್ಸೆಗೊಳಗಾಗ್ತಿದ್ದಾರೆ. ವಿಠಲ್ ಅಂಥೇಳಿ ಸೈಟ್ ಓನರ್ ಅಂತೆ. ಮಾಲೀಕರು ಮತ್ತು ಇನ್ನಿತರೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಿದೆ. ಸರ್, ಓರ್ವ ಬಾಲಕ ಈ ಒಂದು ಘಟನೆಯಲ್ಲಿ ಈ ಒಂದು ಮನೆಯಲ್ಲಿ ಇರ್ತಾರೆ, ಅವರು ಓಡ್ ಬರ್ತಾರೆ ಅನ್ನುವಂಥ ಮಾಹಿತಿ. 2 ಅಪ್ರಾಪ್ತರಿದ್ದಾರೆ ಇರೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿ ದೊರಕಿದೆ. ಅದನ್ನು ಬಹುಶಃ ಸ್ಥಳೀಯ ಪೊಲೀಸರು ತಮಗೆ ಕೊಡ್ತಾರೆ. ಅದು ಇನ್ನೂ ಯೆಟ್ ಟು ಗೆಟ್ ದ ಡೀಟೇಲ್ಸ್. ಅಲ್ಲ, ಇಷ್ಟು ಹ್ಯೂಜ್ ತುಂಬ ದೊಡ್ಡ ಮಟ್ಟದಲ್ಲಿದೆ ಇವೆಲ್ಲ ಸ್ಟಾಕ್ ನೋಡೋದಿದ್ರೆ. ಸೊ ಇದು ಅಲ್ಯೂಮಿನಿಯಂ ಕಂಟೆಂಟ್ನ ಗ್ಯಾದರ್ ಮಾಡೋದೊಂದು ಅಥವಾ ಎರಡೂ ಇದೆ. ಇಲ್ಲಿ ನಾವು ಈಗ ಸ್ಥಳ ಪರಿಶೀಲನೆ ಮಾಡಿದಾಗ ತಿಳಿದು ಬಂದಿದ್ದೇನೆಂದರೆ 2 ಇದೆ ಅದರಲ್ಲಿ. ಇದು ಬೇಬಿ ಫೀಡರ್ ಬಾಟಲ್ ಕ್ಲೀನರ್ ಬರುತ್ತೆ ಅದೊಂದು, ಮತ್ತು ಈ ಬಿಟ್ವೀನ್ ದ ಶೇವ್ ವಾಷರ್ ಅಂತ ಇನ್ನೊಂದು ಬರ್ತದೆ, ಅದ್ರದ್ದು ಒಂದು ಸ್ಪ್ರೇ ಬಾಟಲ್. ದೆನ್ ನೀವು ಹೇಳಿದ ಹಾಗೆ ಒಂದು ಸ್ಕ್ರ್ಯಾಪು ಮೆಟಲನ್ನು ಸೆಗ್ರಿಗೇಟ್ ಮಾಡ್ತಕ್ಕಂಥದ್ದು 2, ಒಂದು ಓಪನ್ ಇದ್ದಿದ್ದು ಒಂದು ಕ್ಲೋಸ್ಡ್ ಇದ್ದಿದ್ದು ಈಗ ಸದ್ಯಕ್ಕೆ ಸಿಕ್ಕಿದೆ. ಮುಂದಿನ ಸಮಗ್ರ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲ, ನಮ್ಮದು ಅಗ್ನಿ ನಮ್ಮ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಂದ ನಾರ್ಮಲಿ ಬರಲ್ಲ. ಲೋಕಲ್ ಸ್ಥಳೀಯ ಅಧಿಕಾರಿಗಳಿಂದ ಅವ್ರು ತೆಗೆದುಕೊಳ್ಬೇಕಾಗುತ್ತೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ತಿಳಿಸಿದ್ದೀವಿ. ನಮ್ಮ ಅಧಿಕಾರಿಗಳು 2 ಜನ RFO, DD ಮತ್ತು ಡೈರೆಕ್ಟರು ಮತ್ತು ಅಧಿಕಾರಿ ಸಿಬ್ಬಂದಿಗಳು ಸ್ಥಳೀಯ ಪೊಲೀಸರೊಂದಿಗೆ ಸೇರಿ ಕೆಲಸ ಮಾಡಿ ರೆಸ್ಕ್ಯೂ ಮಾಡಿದ್ದಾರೆ.